Hello everyone, welcome our YouTube education channel We Learn Together. ಕರ್ನಾಟಕ ಡಿಟಿ 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಒಂದು ಅಂಕದ ಪ್ರಶ್ನೋತ್ತರ ಇರ್ಬೋದು ಅಥವಾ ಒಂದು ಅಂಕದ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿ ಇರಿ. ಇದು 10ನೇ ವರ್ಗದ 1 ಪಾಯಿಂಟ್ ಆನ್ಸರ್ ಕ್ವಶನ್ ಆಗಿರುತ್ತೆ. ಇದು ಈಗಾಗಲೇ 100 ಕ್ವಶನ್ಗಳನ್ನು ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿರ್ತೇವೆ. ಇವತ್ತು 101ನೇ ಕ್ವಶನಿಂದ ಸುಮಾರು 101ರಿಂದ 200ವರೆಗೆ ಕ್ವಶನನ್ನು ನೋಡೋಣ. ಮೊದಲನೇದಾಗಿ, ಲೈಂಗಿಕ ಸಂತಾನೋತ್ಪತ್ತಿ ಪ್ರಕ್ರಿಯೆ ಮೂಲಕ ಬೀಜಗಳನ್ನು ಉತ್ಪತ್ತಿ ಮಾಡುವ ಸಾಮರ್ಥ್ಯವನ್ನು ಕಳೆದುಕೊಂಡ ಸಸ್ಯಗಳಲ್ಲಿ ಕಾಯಜ ಸಂತಾನೋತ್ಪತ್ತಿಯ ಮೂಲಕ ಸಸ್ಯಗಳನ್ನು ಪಡೆಯಬಹುದಾಗಿದೆ. ಈ ಕಾಯಜ ಸಂತಾನೋತ್ಪತ್ತಿ ಕಾಯಜ ಸಂತಾನೋತ್ಪತ್ತಿಯಲ್ಲಿ ಸಸ್ಯದ ಹೂವನ್ನು ಬಿಟ್ಟು ಉಳಿದ ಅಂಗಗಳ ಮೂಲಕ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತೆ. ಯಾವ ಸಸ್ಯವು ಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಬೀಜಗಳನ್ನು ಪಡೆಯುವುದಿಲ್ಲವೋ ಅಂತಹ ಸಸ್ಯಗಳು ಕಾಯಜ ಸಂತಾನೋತ್ಪತ್ತಿಯ ಮೂಲಕ ಸಸ್ಯಗಳನ್ನು ಪಡೆಯಬಹುದಾಗಿದೆ. ಉದಾಹರಣೆ ಹೇಳೋದಿದ್ರೆ ದಾಸವಾಳ ಗಿಡ. ಇಲ್ಲಿ ಕಾಯಜ ಸಂತಾನೋತ್ಪತ್ತಿಗೆ ಇದು ಉತ್ತಮವಾದ ಉದಾಹರಣೆ ಆಗಿದೆ. ಇಲ್ಲಿ ನಾವೇನು ಮಾಡ್ತೇವೆ, ಕಾಂಡಗಳನ್ನು ಕಡಿದು ಹೊಸ ಸಸ್ಯಗಳನ್ನು ಪಡಿತೇವೆ. ಇನ್ನೊಂದು ಗುಲಾಬಿ ಸಸ್ಯ, ಅಲ್ಲಿಯೂ ಕೂಡ ಏನು ಮಾಡ್ತೇವೆ, ಸಸ್ಯದ ಭಾಗಗಳನ್ನು ತೆಗೆದು ಹೊಸ ಸಸ್ಯವನ್ನು ಪಡಿತೇವೆ. ಹೀಗೆ ಯಾವ ಸಸ್ಯಗಳು ಲೈಂಗಿಕ ಸಂತಾನೋತ್ಪತ್ತಿಯ ಮೂಲಕ ಬೀಜಗಳನ್ನು ಪಡೆಯೋದಿಲ್ಲವೋ ಅವುಗಳ ಮೂಲಕ ಅಂತಹ ಸಸ್ಯಗಳು ಈ ರೀತಿ ಕಾಯಜ ಸಂತಾನೋತ್ಪತ್ತಿಯ ಮೂಲಕ ಸಸ್ಯಗಳನ್ನು ಪಡೆಯಬಹುದಾಗಿದೆ. ಇಲ್ಲಿ ಕ್ವಶನ್ ಕೇಳಬೇಕಾದ್ರೂ ಕಾಯಜ ಸಂತಾನೋತ್ಪತ್ತಿಯ ಒಂದು ಅಡ್ವಾಂಟೇಜ್ ಏನಂತ ಕೇಳ್ತಾರೆ. ಎರಡನೇ ಕ್ವಶನ್, ಬರೆಯೋಫಿಲಮ್ ಸಸ್ಯಗಳಲ್ಲಿ ಎಲೆಗಳ ಮೂಲಕ ಕಾಯಜ ಸಂತಾನೋತ್ಪತ್ತಿ ನಡೆಯುವುದು. ಅಂದರೆ ಈ ಭಾಗದಲ್ಲಿ ಬೇರುಗಳು ಹುಟ್ಟಿಕೊಳ್ಳುತ್ತೆ. ಇದೇ ನಂತರ ಹೊಸ ಸಸ್ಯಗಳಾಗಿ ಬೆಳವಣಿಗೆ ಹೊಂದುತ್ತೆ. ನೆಕ್ಸ್ಟ್ ಕ್ವಶನ್, ಅಂಗಾಂಶ ಕೃಷಿಯಲ್ಲಿ ಒಂದು ಹೊಸ ಸಸ್ಯದ ಬೆಳೆಯುತ್ತಿರುವ ತುದಿಯಿಂದ ಅಂಗಾಂಶ ತೆಗೆದು ಹೊಸ ಸಸ್ಯವನ್ನು ಬೆಳೆಯಲಾಗುತ್ತೆ. ಈ ಅಂಗಾಂಶ ಕೃಷಿಯಲ್ಲಿ ಏನು ಮಾಡ್ತಾರೆ, ಒಂದು ಸಸ್ಯದ ತುದಿಯಲ್ಲಿರುವ ಅಂಗಾಂಶವನ್ನು ತೆಗೆದು ಅಥವಾ ಜೀವಕೋಶವನ್ನು ತೆಗೆದು ಅದನ್ನು ಒಂದು ಕೃತಕ ಮಾಧ್ಯಮದಲ್ಲಿ ಇಟ್ಟು ಅದಕ್ಕೆ ಬೇಕಾದ ಹಾರ್ಮೋನ್ಗಳನ್ನು ಒದಗಿಸಿ ಹೊಸ ಸಸ್ಯವನ್ನು ಬೆಳವಣಿಗೆಯನ್ನು ಮಾಡ್ತಾರಲ್ಲಿ. ನೆಕ್ಸ್ಟು, ಅಂಗಾಂಶ ಕೃಷಿಯ ಮೂಲಕ ಸಸ್ಯವನ್ನು ಪಡೆಯುವ ವಿಧಾನದಲ್ಲಿ ಕೃತಕ ಮಾಧ್ಯಮದಲ್ಲಿ ಜೀವಕೋಶವನ್ನು ಇರಿಸಿ ವೃದ್ಧಿಸಿದಾಗ ತೀವ್ರ ವಿಭಜನೆಯ ಮೂಲಕ ಕಂಡುಬರುವ ಜೀವಕೋಶಗಳ ಗುಂಪನ್ನು ಏನಂತ ಕರೀತಾರೆ, ಕ್ಯಾಲಸ್ ಅಂತ ಕರೀತಾರೆ. ಈ ಅಂಗಾಂಶ ಕೃಷಿಗಳ ಮೂಲಕ ಸಸ್ಯ ಪಡೆಯಬೇಕಾದ್ರೆ ಒಂದು ಜೀವಕೋಶವನ್ನು ತೆಗಿತೇವೆ, ಅದನ್ನು ಕೃತಕ ಮಾಧ್ಯಮದಲ್ಲಿ ಇರಿಸ್ತೇವೆ, ಮತ್ತು ಅಲ್ಲೇನಾಗತ್ತೆ, ಹಾರ್ಮೋನುಗಳನ್ನು ಬೆಳವಣಿಗೆಯಾಗಿ ಕೊಡ್ತಾರೆ. ಸ್ವಲ್ಪ ದಿನದ ನಂತರ ಅದು ತೀವ್ರ ವಿಭಜನೆ ಆಗುತ್ತೆ. ಆ ಜೀವಕೋಶ ವಿಭಜನೆ ಆಗಿ ಹಲವಾರು ಜೀವಕೋಶಗಳ ಗುಂಪು ಉಂಟಾಗುತ್ತೆ. ಆ ಗುಂಪನ್ನು ಏನಂತ ಕರೀತಾರೆ, ಕ್ಯಾಲಸ್ ಅಂತ ಕರೀತಾರೆ. ನೆಕ್ಸ್ಟ್, ರೈಜೋಪಸ್ ಇದು ಬೀಜಕಗಳ ಮೂಲಕ ಸಂತಾನೋತ್ಪತ್ತಿಯನ್ನು ನಡೆಸುವುದು. ಈ ಬೀಜಕಗಳ ಉತ್ಪತ್ತಿಯು ಕೂಡ ಒಂದು ರೀತಿಯ ಅಲೈಂಗಿಕ ಸಂತಾನೋತ್ಪತ್ತಿ ಕ್ರಿಯೆಯಾಗಿದೆ, ಈ ಬೀಜಕ ಉತ್ಪಾದನೆ. ನೆಕ್ಸ್ಟು, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ವಿಭಿನ್ನ ಜೀವಿಗಳ DNA ಅಣುಗಳ ಸೇರುವಿಕೆ ಪ್ರಕ್ರಿಯೆ ಕಂಡುಬರುತ್ತೆ. ಒಂದು ತಂದೆಯಿಂದ ಬಂದಿರುತ್ತೆ, ಇನ್ನೊಂದು ತಾಯಿಯಿಂದ ಬಂದಿರುತ್ತೆ. ಹೀಗೆ 2 ವಿಭಿನ್ನ ಜೀವಿಗಳು DNA ಸೇರುತ್ತೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ. ನೆಕ್ಸ್ಟು, ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಚಲನಶೀಲ ಲಿಂಗಾಣುವನ್ನು ಗಂಡು ಲಿಂಗಾಣು ಎಂದು, ಸಂಗ್ರಹಿತ ಆಹಾರ ಹೊಂದಿರುವ ಲಿಂಗಾಣುವನ್ನು ಹೆಣ್ಣು ಲಿಂಗಾಣು ಎಂದು ಕರೆಯುತ್ತಾರೆ. ಲೈಂಗಿಕ 2 ರೀತಿ ಲಿಂಗಾಣು ಕಂಡುಬರುತ್ತೆ, ಒಂದು ಗಂಡು ಲಿಂಗಾಣು, ಇನ್ನೊಂದು ಹೆಣ್ಣು ಲಿಂಗಾಣು. ಈ ಗಂಡು ಲಿಂಗಾಣು ಏನಾಗಿದೆ, ಚಲನಶೀಲವಾಗಿರುತ್ತೆ. ಇದು ಚಲನಶೀಲವಾಗಿರುತ್ತೆ. ಅದೇ ಹೆಣ್ಣು ಲಿಂಗಾಣು ಚಲನಶೀಲ ಅಲ್ಲ. ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುವಿನ ಸಮೀಪ ಬಂದು ಅಲ್ಲೇನಾಗುತ್ತೆ, ನಿಷೇಚನ ಪ್ರಕ್ರಿಯೆ ಉಂಟಾಗಿ ಯುಗ್ಮಜ ಆಗತ್ತೆ. ಕೇಸರ ಮತ್ತು ಶಲಾಕೆಗಳು ಹೂವಿನ ಸಂತಾನೋತ್ಪತ್ತಿ ಭಾಗವಾಗಿದ್ದು ಇದರಲ್ಲಿ ಲಿಂಗಾಣುವನ್ನು
ಇದರ ಲಿಂಗಾಣುವನ್ನು ಕಾಣ್ಬೋದು. ಕೇಸರ ಇದು ಗಂಡು ಸಂತಾನೋತ್ಪತ್ತಿಯ ಅಂಗ, ಶಲಾಕೆ ಇದು ಹೆಣ್ಣು ಸಂತಾನೋತ್ಪತ್ತಿಯ ಅಂಗ ಆಗಿರುತ್ತೆ. ಪಪ್ಪಾಯಿ, ಕಲ್ಲಂಗಡಿ ಇದು ಏಕಲಿಂಗಿ ಹೂವಾಗಿರೋದು. ಅಂದರೆ ಒಂದೇ ಕೇಸರಗಳು ಕಂಡು ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಶಲಾಕೆಗಳು ಕಂಡು ಬರುತ್ತೆ. ಒಂದೇ ಗಂಡು ಸಂತಾನೋತ್ಪತ್ತಿ ಅಂಗ ಕಂಡು ಬರುತ್ತೆ, ಇಲ್ಲಾಂದರೆ ಹೆಣ್ಣು ಸಂತಾನೋತ್ಪತ್ತಿ ಅಂಗ ಕಂಡು ಬರುತ್ತೆ. ಅದನ್ನು ಏಕಲಿಂಗಿ ಹೂ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್. ಶಲಾಕನಳಿಕೆ, ಶಲಾಕಾಗ್ರ, ಅಂಡಾಶಯ ಇದು ಹೆಣ್ಣು ಸಂತಾನೋತ್ಪತ್ತಿಯ ಅಂಗದ ಭಾಗವಾಗಿದೆ. ಕೇಸರದಿಂದ ಪರಾಗವನ್ನು ಶಲಾಕಾಗ್ರಕ್ಕೆ ವರ್ಗಾಯಿಸುವ ಪ್ರಕ್ರಿಯೆಯನ್ನು ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತಾರೆ. ಹೂವಿನಲ್ಲಿರುವ ಕೇಸರಗಳು, ಇಲ್ಲಿ ಒಂದು ಹೂವಿನಲ್ಲಿ ಶಲಾಕಾಗ್ರ ಇದೆ, ಇಲ್ಲಿ ಕೇಸರಗಳು ಕಂಡು ಬರ್ತವೆ ಅಂತಾದರೆ ಈ ಕೇಸರದಿಂದ ಶಲಾಕಾಗ್ರ ವರ್ಗಾವಣೆಯಾಗುವ ಪ್ರಕ್ರಿಯೆಗೆ ಪರಾಗವು ವರ್ಗಾವಣೆ ಆಗೋ ಪ್ರಕ್ರಿಯೆಗೆ ಎಲ್ಲಿ ವರ್ಗಾವಣೆ ಆಗುತ್ತೆ? ಶಲಾಕಾಗ್ರಕ್ಕೆ ವರ್ಗಾವಣೆ ಆಗುತ್ತೆ. ಇಂತಹ ಪ್ರಕ್ರಿಯೆಗೆ ಏನಂತಾರೆ? ಪರಾಗಸ್ಪರ್ಶ ಕ್ರಿಯೆ ಅಂತ ಕರೀತಾರೆ. ನೆಕ್ಸ್ಟ್, ಮಿಯೋಸಿಸ್ ಕೋಶ ವಿಭಜನೆಯ ಮೂಲಕ ಜೀವಿಗಳಲ್ಲಿ ಕ್ರೋಮೋಸೋಮ್ ಸಂಖ್ಯೆಗಳಲ್ಲಿ ಏನಾಗುತ್ತೆ? ಮರು ಹೊಂದಾಣಿಕೆ ಆಗುತ್ತೆ. ಯಾವ ರೀತಿ ಜೀವಕೋಶ ಅಂತ ಕೇಳ್ತಾರೆ, ಆವಾಗ ನೀವೇನೇನಬೇಕು? ಯಾವ ರೀತಿಯ ಕೋಶ ವಿಭಜನೆ ಅಂತ ಕೇಳ್ತಾರೆ, ಆವಾಗ ಮಿಯೋಸಿಸ್ ಕೋಶ ವಿಭಜನೆ ಅಂತ ಹೇಳಬೇಕಾಗತ್ತೆ. ಬೀಜ ಮೊಳಕೆ ಒಡೆದಾಗ ಬೇರಾಗಿ ಬೆಳೆಯುವ ಭಾಗ ಯಾವುದು? ಪ್ರಥಮ ಮೂಲ ಆಗಿರುತ್ತೆ. ನೆಕ್ಸ್ಟು, ಬೀಜ ಮೊಳಕೆಯಾದಾಗ ಕಾಂಡವಾಗಿ ಬೆಳೆಯುವ ಭಾಗ ಪ್ರಥಮ ಕಾಂಡ ಹೇಳೋದು. ಸಸ್ಯಗಳಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಸರಿಯಾದ ಹಂತಗಳನ್ನು ಈಗ ನೋಡಬೇಕಾಗುತ್ತೆ. ಮೊದಲನೇದಾಗಿ ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಅಂದರೆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುಗಳಿಗೆ ಪರಾಗವು ಶಲಾಕಾಗ್ರಕ್ಕೆ ವರ್ಗಾವಣೆ ಆಗುತ್ತೆ. ಇದನ್ನು ಪರಾಗಸ್ಪರ್ಶ ಕ್ರಿಯೆ ಅಂತಾರೆ. ವರ್ಗಾವಣೆ ಪ್ರಕ್ರಿಯೆ ಪರಾಗಸ್ಪರ್ಶ ಕ್ರಿಯೆ. ಪರಾಗಸ್ಪರ್ಶ ಕ್ರಿಯೆ ಆದಮೇಲೆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣುಗಳು ಸೇರಿಕೊಳ್ಳುತ್ತೆ. ಆ ಪ್ರಕ್ರಿಯೆಗೆ ನಿಷೇಚನ ಅಂತ ಕರೀತಾರೆ. ಯಾವಾಗ ನಿಷೇಚನ ಆಗುತ್ತೆ ಅದು ಯುಗ್ಮಜ ಆಗುತ್ತೆ. ಯುಗ್ಮಜ ಬೆಳವಣಿಗೆಯಾಗಿ ಭ್ರೂಣ ಆಗುತ್ತೆ. ಭ್ರೂಣ ಸಂಪೂರ್ಣವಾಗಿ ಬೆಳೆದಾದ್ಮೇಲೆ ಹಣ್ಣು ಮತ್ತು ಬೀಜಗಳು ಉತ್ಪತ್ತಿಯಾಗುತ್ತದೆ. ಈ ಪರಾಗಸ್ಪರ್ಶೆಯ ನಿಷೇಚನ ಮತ್ತು ಭ್ರೂಣ ಮತ್ತು ಬೀಜ ಇವು ಲೈಂಗಿಕ ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಹಂತಗಳು ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್. ಸಸ್ಯಗಳಲ್ಲಿ ಬೀಜಗಳು ಇದರಿಂದ ಬೆಳವಣಿಗೆ ಹೊಂದುತ್ತದೆ. ಯಾವುದರಿಂದ? ಅಂಡಾಣುಗಳಿಂದ ಬೀಜಗಳು ಉತ್ಪತ್ತಿಯಾಗುತ್ತದೆ. ಅಂದರೆ ಗಂಡು ಲಿಂಗಾಣು ಹೆಣ್ಣು ಲಿಂಗಾಣು ಸೇರಿ ನಂತರ ಬೀಜಗಳು ಉತ್ಪತ್ತಿಯಾಗುತ್ತೆ. ಸಸ್ಯಗಳಲ್ಲಿ ಹಣ್ಣಾಗಿ ಬೆಳವಣಿಗೆ ಹೊಂದಿರುವ ಹೂವಿನ ಭಾಗ ಯಾವುದು? ಅಂಡಾಶಯ. ಅಂಡಕಗಳ ಹೊರಗಿರೋ ಭಾಗ ಅಂಡಾಶಯ. ಅದು ಏನಾಗುತ್ತೆ? ಹಣ್ಣಾಗಿ ಬೆಳವಣಿಗೆ ಹೊಂದುತ್ತೆ. ಗೊನೋರಿಯಾ ಮತ್ತು ಸಿಫಿಲಿಸ್ ರೋಗಗಳಿಗೆ ಕಾರಣವಾದ ಸೂಕ್ಷ್ಮಾಣುಜೀವಿ ನೋಡೋದಾದರೆ ಅದು ಬ್ಯಾಕ್ಟೀರಿಯಾ ಆಗಿದೆ. ನೆಕ್ಸ್ಟು, ಬೆಳೆಯುತ್ತಿರುವ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆದುಕೊಳ್ಳುವ ರಚನೆಗೆ ಏನಂತ ಕರೀತಾರೆ? ಜರಾಯು ಅಂತ ಕರೀತಾರೆ. ಕೇವಲ ಪೋಷಣೆಯನ್ನು ಅಷ್ಟೇ ಅಲ್ಲ, ಏನಾದರೂ ಔಷಧಿಯನ್ನು ಸೇವಿಸಿದ್ರೂ ಕೂಡ ಔಷಧಿಯು ಆ ಮಗುವಿಗೆ ಹೋಗುತ್ತೆ. ನೀರಿರ್ಬೋದು, ಪೋಷಕಾಂಶ ಇರ್ಬೋದು, ಏನೇ ಇರ್ಬೋದು, ಅದು ಜರಾಯು ಮೂಲಕನೇ ಹುಟ್ಟುವ ಮಗುವಿಗೆ ಅದೇನಾಗುತ್ತೆ? ವರ್ಗಾವಣೆ ಆಗತ್ತೆ. ನೆಕ್ಸ್ಟ್, ಪರಾಗದ ಮೊಳೆಯುವಿಕೆ ಪ್ರಾರಂಭವಾಗುವುದು ಶಲಾಕಾಗ್ರದ ಮೇಲೆ. ಯಾವಾಗ ಪರಾಗವು ಶಲಾಕಾಗ್ರಕ್ಕೆ ವರ್ಗಾವಣೆಯಾಗುತ್ತೋ ಅಲ್ಲಿ ಪರಾಗವು ಸಣ್ಣ ಮೊಳಕೆ ಕಂಡುಬರುತ್ತೆ. ಆ ಮೊಳಕೆಯು ಶಲಾಕಾಗ್ರದ ಒಳಗೆ ಶಲಾಕ ನಳಿಕೆಗಳ ಮೂಲಕ ಬೆಳೆದು ನಂತರ ಅಂಡಾಣುಗಳ ಜೊತೆಗೆ ಸೇರಿ ಬೀಜ ಉತ್ಪತ್ತಿಯಾಗತ್ತೆ. ಮಾನವನಲ್ಲಿ ಗರ್ಭಾವಸ್ಥೆಯ ಅವಧಿ ನೋಡೋದಾದರೆ 9 ತಿಂಗಳು. ಮಹಿಳೆಯರಲ್ಲಿ ಗರ್ಭಧಾರಣೆಯನ್ನು ತಡೆಯೊಡ್ಡುವ ಭಾಗ ಯಾವುದು? ಅಂಡನಾಳ. ಪರಾಗೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪರಾಗವು ಒಂದು ಹೂವಿನಿಂದ ಇನ್ನೊಂದು ಹೂವಿಗೆ ವರ್ಗಾವಣೆ ಆಗೋದು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತಂದರೆ ಇಲ್ಲೊಂದು ಹೂವಿದೆ, ಇಲ್ಲೊಂದು ಹೂವಿದೆ. ಒಂದು ಹೂವಿನ ಪರಾಗವು ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆದರೆ ಅದನ್ನು ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತಾರೆ. ಇನ್ನೊಂದು ರೀತಿಯ ಪರಾಗಸ್ಪರ್ಶ ಕ್ರಿಯೆ ಇದೆ, ಅದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ. ಆ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಒಂದು ಹೂವಿರುತ್ತೆ, ಒಂದು ಗಿಡದಲ್ಲಿ ಒಂದು ಹೂವಿದೆ. ಆ ಪರಾಗರೇಣುಗಳು
ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ, ಒಂದು ಹೂವಿದೆ, ಆ ಒಂದು ಹೂವಿನ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೆ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಹೇಳ್ತಾರೆ. ಅಥವಾ ಅದೇ ಗಿಡದ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ಬಿದ್ದರೆ ಕೂಡ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತಾರೆ. ಆದರೆ ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಎರಡು ಬೇರೆ ಬೇರೆ ಗಿಡ ಕಂಡುಬರುತ್ತೆ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಒಂದೇ ಗಿಡ ಕಂಡುಬರುತ್ತೆ. ಒಂದೇ ಹೂವಿನ ಪರಾಗರೇಣುಗಳು ಅದೇ ಹೂವಿನ ಶಲಾಕಾಗ್ರಕ್ಕೆ ಬೀಳ್ಬೋದು, ಅಥವಾ ಒಂದು ಗಿಡದಲ್ಲಿರುವ ಎರಡನೇ ಹೂ ಅಥವಾ ಬೇರೆ ಹೂವಿನ ಶಲಾಕಾಗ್ರದ ಮೇಲೆ ಬಿದ್ದರೂ ಕೂಡ ಅದನ್ನು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತಲೇ ಕರೀತಾರೆ. ಪರಕೀಯ ಸ್ಪರ್ಶದಲ್ಲಿ ಎರಡು ಗಿಡ ಕಂಡುಬರುತ್ತೆ, ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಒಂದೇ ಗಿಡ ಕಂಡುಬರುತ್ತೆ. ಒಂದು ಹೂ ಆಗಿರ್ಬೋದು ಅಥವಾ ಎರಡು ಹೂ ಆಗಿರ್ಬೋದು. ನಿಷೇಚನದ ನಂತರ ಅಂಡಾಣು ಯುಗ್ಮಜ ಆಗಿ ಬೆಳವಣಿಗೆ ಹೊಂದುತ್ತೆ. ನೆಕ್ಸ್ಟು, ಹಲವು ಬಾರಿ ವಿಭಜನೆ ಹೊಂದ ನಂತರವೂ ಯುಗ್ಮಜವು ಭ್ರೂಣವಾಗಿ ಬೆಳವಣಿಗೆ ಹೊಂದುತ್ತೆ. ಈಗಾಗಲೇ ಹಂತವನ್ನು ನೋಡಿದ್ದೇವೆ. ಹಂತದಲ್ಲಿ ಯುಗ್ಮಜ ಆದಮೇಲೆ ನೆಕ್ಸ್ಟ್ ಬರೋ ಹಂತ ಯಾವುದು? ಭ್ರೂಣ. ನಿಷೇಚನದ ನಂತರದ ಪ್ರಕ್ರಿಯೆ. ನಿಷೇಚನದ ನಂತರದ ಪ್ರಕ್ರಿಯೆ ನೋಡೋದಾದರೆ, ಮೊದಲನೇದು, ಅಂಡಾಣು ಒಂದು ಒರಟಾದ ಪದರವನ್ನು ಬೆಳೆಸಿಕೊಳ್ಳುತ್ತೆ. ಎರಡನೇದು, ನಿಧಾನವಾಗಿ ಬೀಜವಾಗಿ ಪರಿವರ್ತನೆಗೊಳ್ಳುತ್ತದೆ. ನೆಕ್ಸ್ಟ್ ನೋಡೋದಾದರೆ, ಅಂಡಾಶಯ ಕ್ಷಿಪ್ರವಾಗಿ ಬೆಳೆದು ಹಣ್ಣಾಗಿ ಬೆಳೆದಿರುತ್ತದೆ. ಜೊತೆಗೆ ಪುಷ್ಪದಳ ಇರಬಹುದು, ಪುಷ್ಪಪತ್ರ ಇರಬಹುದು, ಕೇಸರಗಳು, ಶಲಾಕೆ ನಳಿಕೆಗಳು ಅವೇನಾಗುತ್ತೆ? ಸುಕ್ಕಾಗಿ ಉದುರಿ ಹೋಗುತ್ತದೆ. ನೆಕ್ಸ್ಟ್, ಟೆಸ್ಟೋಸ್ಟಿರಾನ್ ಇದು ವೀರ್ಯಾಣುಗಳ ಉತ್ಪಾದನೆಯ ನಿಯಂತ್ರಣದ ಜೊತೆಗೆ ಹುಡುಗರಲ್ಲಿ ಪ್ರೌಢಾವಸ್ಥೆ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗೆ ಕಾರಣವಾಗಿದೆ. ಇದರಲ್ಲಿ ಕ್ವಶನ್ ಹೆಂಗೆ ಕೇಳ್ಬೋದು ಅಂದರೆ, ಹುಡುಗರ ಪ್ರೌಢಾವಸ್ಥೆಯ ಬದಲಾವಣೆಗೆ ಕಾರಣವಾದ ಹಾರ್ಮೋನ್ ಕೇಳ್ಬೋದು, ವೀರ್ಯಾಣುಗಳ ಉತ್ಪಾದನೆ ನಿಯಂತ್ರಣ ಹಾರ್ಮೋನ್ ಯಾವುದು ಕೂಡ ಕೇಳ್ಬೋದು. ನೆಕ್ಸ್ಟ್, ಮೂತ್ರ ವಿಸರ್ಜನಾ ನಾಳವು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ. ನೆಕ್ಸ್ಟ್ ಕ್ವಶನ್, ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಕೆ ಗ್ರಂಥಿಗಳು ದ್ರವ ರೂಪದಲ್ಲಿದ್ದು ವೀರ್ಯಾಣುವಿನ ಸಾಗಾಣಿಕೆಯನ್ನು ಸುಲಭಗೊಳಿಸುತ್ತದೆ ಮತ್ತು ಪೋಷಣೆಯನ್ನು ಒದಗಿಸುತ್ತದೆ. ವೀರ್ಯಾಣುಗಳು ಉತ್ಪತ್ತಿಯಾಗುವ ಸ್ಥಳ ನೋಡೋದಾದರೆ ವೃಷಣಗಳು. ಯಾಕೆ ವೀರ್ಯಾಣುಗಳು ವೃಷಣಚೀಲದಲ್ಲಿ ಸಂರಕ್ಷಣೆಗೆ ಒಳಪಟ್ಟಿರುತ್ತದೆ ಅಂತ ನೋಡೋದಾದರೆ, ವೀರ್ಯಾಣುಗಳ ಉತ್ಪಾದನೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ಅವಶ್ಯಕತೆ ಇರುವುದು. ಅಂದರೆ ದೇಹದ ಉಷ್ಣತೆ ಜಾಸ್ತಿ ಇರುತ್ತೆ, ಅದೇ ವೃಷಣಚೀಲದಲ್ಲಿ ಅದರ ಉಷ್ಣತೆಗಿಂತ ಕಡಿಮೆ ಇರುತ್ತದೆ. ಹಾಗಾಗಿ ಅದು ವೃಷಣಚೀಲದಲ್ಲಿ ಸಂರಕ್ಷಣೆಯಾಗಿ ಇರುತ್ತೆ. ನೆಕ್ಸ್ಟ್ ಕ್ವಶನ್, ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಯೋನಿಯ ಮೂಲಕ ವೀರ್ಯಾಣುಗಳು ಪ್ರವೇಶಿಸಿ ಅಲ್ಲಿ ಅಂಡವನ್ನು ಫಲಿತಗೊಳಿಸುತ್ತದೆ. ವೀರ್ಯಾಣುಗಳ ಏನಾಗುತ್ತೆ? ಅಂಡವನ್ನು ಯೋನಿಯ ಮೂಲಕ ಪ್ರವೇಶಿಸುತ್ತದೆ. ಲಾಸ್ಟಿಗೆ ಅಲ್ಲಿ ಅಂಡನಾಳದಲ್ಲಿ ಅಂಡವನ್ನು ಫಲಿತಗೊಳಿಸುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಇನ್ನೊಂದು ಕೇಳೋದಾದರೆ, ಎಲ್ಲಿ ಅಂಡವನ್ನು ಫಲಿತಗೊಳ್ಳುತ್ತೆ ಅಂತ ಕೇಳೋದಾದರೆ ಯಾವ ಸ್ಥಳದಲ್ಲಿ ಅಂತ ಕೇಳೋದಾದರೆ ಅಂಡನಾಳ ಹೇಳೋದನ್ನು ನೆನ್ಪಿಟ್ಕೋಬೇಕು. ಅಲ್ಲಿ ಅಂಡನಾಳದಲ್ಲಿ ಫಲಿತಗೊಳ್ಳುತ್ತೆ, ಅದರ ನಂತರ ಡಿವೈಡ್ ಆಗುತ್ತೆ, ಸ್ವಲ್ಪ ಬೆಳವಣಿಗೆ ಹೊಂದುತ್ತೆ, ಅದರ ನಂತರ ಅದು ಗರ್ಭಾಶಯಕ್ಕೆ ಬರುತ್ತೆ, ಗರ್ಭಾಶಯ ಇನ್ನೂ ಬೆಳವಣಿಗೆ ಆಗುತ್ತೆ, ಅದರ ನಂತರ ಅದು ಒಂದು ಪದರದ ಮೂಲಕ ಗರ್ಭಾಶಯಕ್ಕೆ ಅಂಟಿಕೊಳ್ಳುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ಒಂದು ಹೆಣ್ಣು ಮಗು ಜನಿಸಿದಾಗಲೇ ಅದರ ಅಂಡಾಶಯಗಳೇನಾಗುತ್ತೆ? ಸಾವಿರಾರು ಅಪಕ್ವ ಅಂಡಗಳನ್ನು ಹೊಂದಿರುತ್ತೆ. ಪ್ರತಿ ತಿಂಗಳು ಒಂದು ಅಂಡಾಶಯದಿಂದ ಒಂದು ಅಂಡವು ಉತ್ಪತ್ತಿಯಾಗುತ್ತದೆ. ನಿಷೇಚನ ಕ್ರಿಯೆ ನಡೆಯುವುದು ಈಗಾಗಲೇ ಹೇಳಿದ್ದೀನಿ. ಇಲ್ಲಿ ಅಂಡನಾಳದಲ್ಲಿ ಯೋನಿ ಮೂಲಕ ಪ್ರವೇಶಿಸಿದರೂ ಕೂಡ ಗರ್ಭಾಶಯದಲ್ಲಿ ಅಲ್ಲ, ಅದು ಎಲ್ಲಾಗುತ್ತೆ? ಗರ್ಭಾಶಯದಲ್ಲಿ ಲಾಸ್ಟಿಗೆ ಅಂಟ್ಕೊಳ್ಳುತ್ತೆ. ಅದು ಯುಗ್ಮಜ ಆಗಿ ಸ್ವಲ್ಪ ಬೆಳವಣಿಗೆ ಹೊಂದಾದ್ಮೇಲೆ ನಂತರ ಅದು ಗರ್ಭಾಶಯಕ್ಕೆ ಬಂದು ಅಂಟ್ಕೊಳ್ಳುತ್ತೆ. ಆದರೆ
ನಿಷೇಚನ ಕ್ರಿಯೆ ನಡೆಯೋದು. ನಿಷೇಚನ ಕ್ರಿಯೆ ಅಂದ್ರೇನು, ಗಂಡು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣುಗಳ ಸಂಯೋಗ ಕ್ರಿಯೆ ನಡೆಯೋ ಜಾಗ ಯಾವುದು ಅಂತಂದರೆ ಅಂಡನಾಳ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟು ಆಧುನಿಕ ತಳಿಶಾಸ್ತ್ರ ಪಿತಾಮಹ ಯಾರು ಅಂತ ಕೇಳಿದ್ರೆ ಗ್ರೆಗರ್ ಮೆಂಡಲ್ರವರು. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಹೆಚ್ಚಿನ ಪ್ರಮಾಣದ ವೈವಿಧ್ಯತೆ ಕಂಡುಬರುವುದು. ಯಾಕಂದರೆ ಅಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಕೇವಲ ಒಂದು ಜೀವಿ ಬಳಕೆ ಆಗತ್ತೆ. ಆದರೆ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ 2 ಜೀವಿಗಳ ಬಳಕೆ ಆಗತ್ತೆ. ಈ 2 ಜೀವಿಗಳಲ್ಲೂ ನಾವು ವೈವಿಧ್ಯತೆಯನ್ನು ಕಾಣುತ್ತೇವೆ. ಈ 2 ಜೀವಿಗಳ ವೈವಿಧ್ಯತೆಗಳು ಸೇರಿಕೊಳ್ಳುತ್ತೆ. ಹಾಗಾಗಿ ಹುಟ್ಟುವ ಮಗುವು ಕೂಡ, ಹುಟ್ಟುವ ಜೀವಿಯೂ ಕೂಡ ವೈವಿಧ್ಯ ಗುಣವನ್ನು ಹೊಂದಿರುತ್ತದೆ. ತೂಕವಿದ್ದ ಮತ್ತು ಅಂಟಿರುವ ಕಿವಿ ಹಾಲೆಗಳು ಅಂದರೆ 2 ರೀತಿ ಕಿವಿ ಹಾಲೆಗಳು ಕಂಡು ಬರ್ತವೆ ಮಾನವರಲ್ಲಿ. ಒಂದು ತೂಗು ಬಿದ್ದ ಮತ್ತು ಅಂಟಿರುವ ಹಾಲೆಗಳು ಮಾನವರಲ್ಲಿ ಸಾಮಾನ್ಯವಾಗಿ ಕಂಡುಬರ್ತವೆ. ನೆಕ್ಸ್ಟ್, ಮೆಂಡಲ್ ಅವರು ತಮ್ಮ ಪ್ರಯೋಗಕ್ಕೆ ಬಳಸಿದ ಸಸ್ಯ ಯಾವುದು ನೋಡೋದಾದರೆ ಅದು ಬಟಾಣಿ ಸಸ್ಯ ಆಗಿದೆ. ನೆಕ್ಸ್ಟು, ಮೆಂಡಲ್ರವರು ಏಕತಲೀಕರಣ ಪ್ರಯೋಗದಲ್ಲಿ ಬಳಸಿದ ಎಲ್ಲ ಸಸ್ಯಗಳು, ಪ್ರಯೋಗದಲ್ಲಿ ಆಗಿದ್ದ ಎಲ್ಲ ಸಸ್ಯಗಳು ಎತ್ತರ ಸಸ್ಯಗಳು ಆಗಿದ್ದವು. ಇವರು 2 ರೀತಿಯ ಸಸ್ಯಗಳ ಪ್ರಯೋಗಕ್ಕೆ ಬಳಸಿರುವ ಒಂದು ಕುಬ್ಜ ಸಸ್ಯ ಮತ್ತು ಎತ್ತರ ಸಸ್ಯ. ಹಾಗಾದರೂ ಕೂಡ ಇವ್ರದ್ದೇನಾಗಿತ್ತು, ಸಸ್ಯಗಳು ಏಕತಲೀಕರಣದಲ್ಲಿ ಎಲ್ಲ ಸಸ್ಯಗಳು ಎತ್ತರ ಸಸ್ಯಗಳೇ ಆಗಿದ್ದವು. ಮೆಂಡಲ್ ಅವರು ನಡೆಸಿದ ಏಕತಲೀಕರಣ ಪ್ರಯೋಗದಲ್ಲಿ ಎತ್ತರ ಹಾಗೂ ಗಿಡ್ಡ ಸಸ್ಯಗಳ ವ್ಯಕ್ತರೂಪ ಅನುಪಾತ ಯಾವುದಾದರೆ 3 ಮತ್ತು 1. ಮೆಂಡಲ್ರವರು ನಡೆಸಿದ ಏಕತಲೀಕರಣ ಪ್ರಯೋಗದಲ್ಲಿ F2 ಪ್ರಯೋಗದಲ್ಲಿ 4/1 ಭಾಗದಷ್ಟು ಸಸ್ಯಗಳು ಕುಬ್ಜವಾಗಿದ್ದವು. 4 ಸಸ್ಯ ಆಯಿತು ಅಂದರೆ ಅದರಲ್ಲಿ 1 ಭಾಗ ಮಾತ್ರ ಕುಬ್ಜ ಆಗಿತ್ತು. ಮೆಂಡಲ್ ಅವರು ನಡೆಸಿದ ದ್ವಿತಲೀಕರಣ ಪ್ರಯೋಗದಲ್ಲಿ 2 ವಿಭಿನ್ನ ಗುಣಗಳ ಸಸ್ಯಗಳ ವ್ಯಕ್ತರೂಪ ಅನುಪಾತ ನೋಡೋದಾದರೆ 9:3:3:1. 9:3:3:1. ಪ್ರಭೇದೀಕರಣ ಯಾವಾಗ ಉಂಟಾಗುತ್ತೆ ಅಂತ ನೋಡೋದಾದರೆ DNA ಬದಲಾವಣೆ ಆದಾಗ, ನಿಸರ್ಗದ ಆಯ್ಕೆಗೆ ಒಳಪಟ್ಟಾಗ, ಜೀವಿಗಳು ಭೌಗೋಳಿಕವಾಗಿ ಪ್ರತ್ಯೇಕವಾದಾಗ. ಇಲ್ಲಿ DNA ಬದಲಾವಣೆ ಅಂದರೆ ಮ್ಯೂಟೇಷನ್ ಆಗೋದು. DNA ಬದಲಾವಣೆ ನಿಸರ್ಗದ ಆಯ್ಕೆಗೆ ಒಳಪಟ್ಟಾಗ ಮತ್ತು ಭೌಗೋಳಿಕವಾಗಿ ಜೀವಿಗಳು ಪ್ರತ್ಯೇಕವಾಗಿ ಬೇರೊಂದು ಕಡೆಗೆ ಹೋದಾಗ. ಪೂರ್ವಜರಿಂದ ಅನುವಂಶೀಯ ತಮ್ಮ ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದನ್ನು ಅನುವಂಶೀಯತೆ ಎಂದು ಕರೀತಾರೆ. ಇನ್ನು ಗಂಡು ಮಗುವಿನ ಲಿಂಗ ನಿರ್ಧಾರಕ ಕಾರಣವಾದ ಅಂಶ ನೋಡೋದಾದರೆ X ಮತ್ತು Y. ಅದರಲ್ಲೂ ಮೇಯ್ನಾಗಿ Y ಅಂತ ನಾವು ಗುರ್ತ ಮಾಡ್ತೇವೆ. X ಹೆಣ್ಣು ಮಗುವಿನಲ್ಲಿಯೂ ಕೂಡ ಕಂಡುಬರುತ್ತೆ. ಯಾವ ಕ್ರೋಮೋಸೋಮ್ ಅಂದರೆ XX ಕಂಡುಬರುತ್ತೆ. ಅದೇ ಗಂಡು ಮಗುವಿನಲ್ಲಿ XY ಕಂಡುಬರುತ್ತೆ. ಎತ್ತರವಾದ ಬಟಾಣಿ ಸಸ್ಯವನ್ನು ಗಿಡ್ಡ ಬಟಾಣಿ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದಾಗ ಉತ್ಪತ್ತಿಯಾದ ಬೀಜಗಳಿಂದ ಪಡೆದ ಸಸ್ಯಗಳೆಲ್ಲವೂ ಎತ್ತರವಾಗಿರಲು ಕಾರಣ. ಈಗಾಗಲೇ ಮೆಂಡಲ್ ಅವರು ಪ್ರಯೋಗಿಸಿದಾಗ ಎಲ್ಲ ಸಸ್ಯಗಳು ಎತ್ತರವಾಗಿದ್ದವು ಅಂದ್ಕೊಂಡು ಬಂತು. ಯಾಕೆ ಅದು ಎತ್ತರ ಆಯಿತು? ಯಾಕಂದರೆ ಎತ್ತರ ಗುಣವು ಪ್ರಬಲವಾಗಿರುವುದೇ ಇದಕ್ಕೆ ಕಾರಣ. ನೆಕ್ಸ್ಟ್, ಅಳಿದು ಹೋದ ಜೀವಿಗಳ ಅವಶೇಷಗಳನ್ನು ಪಳೆಯುಳಿಕೆ ಅಂತ ಕರೀತಾರೆ. ವ್ಯಕ್ತಿಯು ತನ್ನ ಜೀವಿತಾವಧಿಯಲ್ಲಿ ಬೆಳೆಸಿಕೊಂಡ ಅನುಭವಗಳ ಗುಣಲಕ್ಷಣವನ್ನು ಏನಂತ ಕರೀತಾರೆ? ಗಳಿಸಿದ ಗುಣಗಳು ಅಂತ ಕರೀತಾರೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಅಂತ ಇಟ್ಕೊಳ್ಳೋಣ. ಅವನೇನಾದರೂ ಬೀಳಬೇಕಾದ್ರೆ, ಎಲ್ಲ ನಡಿಬೇಕಾದ್ರೆ ಅಥವಾ ಎಲ್ಲಾದರೂ ಹೋಗ್ಬೇಕಾದ್ರೆ ಬಿದ್ದ. ಅದರಿಂದ ಅವನ ಕಾಲಿಗೆ ಒಂದು ಗಾಯದ ಕಲೆ ಉಂಟಾಗಿದೆ. ಆ ಗಾಯವು ಮುಂದಿನ ಪೀಳಿಗೆಗೆ ಅದು ವರ್ಗಾವಣೆ ಆಗುವುದಿಲ್ಲ. ಯಾಕಂದರೆ ಅದು ಗಳಿಸಿದ ಗುಣಗಳು, ಅದು ಅವನ DNA ಬರುವಂಥದ್ದಲ್ಲ, ಭೌತಿಕವಾಗಿ ಬಂದಿರೋ ಗುಣವಾಗಿರುತ್ತೆ. ಅದು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುವುದಿಲ್ಲ. ಯಾವ ಗುಣಗಳು DNA ಕಂಡು ಬರ್ತಾವೋ ಆ ಗುಣಗಳು ಮಾತ್ರ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುತ್ತೆ. ನೆಕ್ಸ್ಟು, ಡಾರ್ವಿನ್ ಅವರು ಜೀವ ವಿಕಾಸ ಸಿದ್ಧಾಂತವನ್ನು ಪ್ರತಿಪಾದಿಸಿದರು. ನೆಕ್ಸ್ಟು,
ಕಾಡು ಎಲೆಕೋಸು ಸಸ್ಯದಿಂದ ಅಭಿವೃದ್ಧಿಗೊಂಡ ತರಕಾರಿಗಳು ಯಾವ್ಯಾವುದು ನೋಡೋದಾದರೆ ಬ್ರೊಕೊಲಿ, ಕೆಂಪು ಕೋಸು, ಹೂಕೋಸು, ಎಲೆಕೋಸು, ಕೆಂಪು ಕೋಸುಗಳು. ಇದರಲ್ಲಿ ಮೂಲ ಸಸ್ಯಗಳು ಯಾವುದಂತ ಕೇಳ್ತಾರೆ. ಇವೆಲ್ಲ ಕೆಳಗೆ ಕಂಡುಬರೋ ಎಲ್ಲ ತರಕಾರಿಗಳಿಗೆ ಮೂಲ ಸಸ್ಯಗಳು ಯಾವುದಂತ ನೋಡೋದಾದರೆ ಕಾಡು ಎಲೆಕೋಸು ಆಗಿರುತ್ತೆ. ಈ ಸಸ್ಯಗಳನ್ನು ಕೊಟ್ಟು ಯಾವ ರೀತಿಯಾಗಿ ಆ ಸಸ್ಯಗಳು ಅಭಿವೃದ್ಧಿಯಾಗಿದೆ, ಆನುವಂಶಿಕವಾಗಿ ಅಭಿವೃದ್ಧಿಗೊಂಡಿರೋ ಸಸ್ಯಗಳು ಅಥವಾ ಕೃತಕವಾಗಿ ಹೊಂದಿರುವ ಸಸ್ಯಗಳು ಅಂತ ಕೇಳ್ತಾರೆ. ನೆಕ್ಸ್ಟು ಲಿಂಗಾಣುಗಳು ಎನ್ ಅಂತ ಗುರ್ತ ಮಾಡಿದ್ರೆ ಯುಗ್ಮಜವು 2n ಆಗಿರುತ್ತೆ. ಲಿಂಗಾಣು ಅಂದರೆ ಒಂದೇ ಎನ್ಗಳನ್ನು ಹೊಂದಿರುತ್ತದೆ, ಆದರೆ ಯುಗ್ಮಜವು 2 ಎನ್ಗಳಿಂದ ಆಗಿರ್ತದೆ, 2n ಆಗಿದೆ. ಒಂದು ಜೀವಿಯಲ್ಲಿನ ಗುಣಲಕ್ಷಣಗಳನ್ನು ಪ್ರಭಾವಿಸುವುದು ತಂದೆ ಮತ್ತು ತಾಯಿಯ DNA ಆಗಿದೆ. ಇಲ್ಲಿ ಮೇಲಿನ ಉದಾಹರಣೆಯಲ್ಲಿ ಯುಗ್ಮಜದಲ್ಲಿ 2 ಲಿಂಗಾಣುಗಳು ಕೂಡುವುದರಿಂದ 2n ಆಗಿರುತ್ತೆ. ನೆಕ್ಸ್ಟು ಒಂದು ಜೀವಿಯಲ್ಲಿನ ಗುಣಲಕ್ಷಣಗಳು ಪ್ರಭಾವಿಸುವುದು ತಂದೆ ತಾಯಿಯ DNAಗಳಿಂದ. ಕೋಶ ವಿಭಜನೆಯ ಸಂದರ್ಭದಲ್ಲಿ DNA ಅನ್ನು ತನ್ನನ್ನು ತಾನು ನಕಲು ಮಾಡುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಸ್ವಪ್ರತಿಕರಣ ಅಂತ ಕರೀತಾರೆ. ಆನುವಂಶಿಕ ನಿಯಮಗಳನ್ನು ಪ್ರತಿಪಾದಿಸಿದವರು ಯಾರಂತ ನೋಡೋದಾದರೆ ಗ್ರೆಗರ್ ಮೆಂಡೆಲ್ರವರು. ಜೀವಿಗಳಲ್ಲಿ ಕಾಲ ನಿರ್ಣಯ ಮಾಡಲು ಬಳಸುವ ಧಾತು ನೋಡೋದಾದರೆ ಕಾರ್ಬನ್ ಧಾತುವನ್ನು ಜೀವ ನಿರ್ಣಯವನ್ನು ಮಾಡಲು ಬಳಸ್ತಾರೆ. ಇನ್ನು ಬಾವಲಿ, ಪಾರಿವಾಳಗಳ ರೆಕ್ಕೆಗಳು ಯಾವ ರೀತಿಯ ಉದಾಹರಣೆಯಾಗಿವೆ ಅಂತ ನೋಡೋದಾದರೆ ಕಾರ್ಯಾನುರೂಪಿ ಅಂಗಗಳು ಆಗಿದೆ. ಈ ಕಾರ್ಯಾನುರೂಪಿ ಅಂಗಗಳು ಮತ್ತು ರಚನಾನುರೂಪಿ ಅಂಗಗಳು ಅಂದ್ಕೊಂಡು ಎರಡು ರೀತಿ ಕಂಡುಬರ್ತವೆ. ಈ ಬಾವಲಿ ಮತ್ತು ಪಾರಿವಾಳ ರೆಕ್ಕೆಗಳು ಕಾರ್ಯಾನುರೂಪಿ ಅಂಗಗಳಾಗಿರುತ್ತೆ. ಇವುಗಳ ರಚನೆ ಬೇರೆ ಇದ್ರೂ ಅವುಗಳ ಕಾರ್ಯಗಳು ಒಂದೇ ರೀತಿ ಆಗಿರುತ್ತೆ. ನೆಕ್ಸ್ಟು ಪ್ರಾಥಮಿಕ ಜೀವಿಗಳಲ್ಲಿ ಲಕ್ಷಾಂತರ ವರ್ಷಗಳಿಂದ ಉಂಟಾಗುವ ನಿಧಾನಗತಿಯ ಬದಲಾವಣೆಗಳಿಂದ ಹೊಸ ಪ್ರಭೇದಗಳ ಉಗಮಕ್ಕೆ ಏನಂತ ಕರೀತಾರೆ ಅಂದರೆ ಜೀವ ವಿಕಾಸ ಅಂತಾರೆ. ಜೀವ ವಿಕಾಸ ಆಗಬೇಕು ಅಂದರೆ ಲಕ್ಷಾಂತರ ವರ್ಷಗಳ ಬೇಕು. ಜೊತೆಗೆ ಅದರ DNAಗಳಲ್ಲಿ ಸ್ವಲ್ಪ ಗತಿಯಲ್ಲಿ, ನಿಧಾನ ಗತಿಯಲ್ಲಿ ಬದಲಾವಣೆ ಹೊಂದುತ್ತಾ ಹೊಸ ಪ್ರಭೇದ ಉತ್ಪತ್ತಿಯಾಗಿರಬೇಕು. ನೆಕ್ಸ್ಟು ವಿಭಿನ್ನ ರೀತಿಯ ರಚನೆಗಳು ಮತ್ತು ಒಂದೇ ರೀತಿ ಕಾರ್ಯನ ಹೊಂದಿರುವ ಅಂಗಗಳಿಗೆ ಏನಂತ ಕರೀತಾರೆ? ಕಾರ್ಯಾನುರೂಪಿ ಅಂಗಗಳು. ಈಗಾಗಲೇ ಹೇಳಾಗಿದೆ, ಪಾರಿವಾಳ ರೆಕ್ಕೆ ಇರ್ಬೋದು, ಬಾವಲಿಗಳ ರೆಕ್ಕೆ, ಅವುಗಳ ರಚನೆ ಬೇರೆ ಬೇರೆಯಾಗಿದೆ, ಆದರೆ ಅವುಗಳ ಕಾರ್ಯ ಒಂದೇ ರೀತಿ ಆಗಿರುತ್ತೆ. ಡೈನೋಸಾರ್ ಸೇರಿದ ಕುಟುಂಬ ನೋಡೋದಾದರೆ ಡ್ರೋಮೇಸಾರ್. ಸಮರೂಪಿ ಅಂಗಗಳಿಗೆ ಉದಾಹರಣೆ ನೋಡೋದಾದರೆ ನಮ್ಮ ತೋಳು ಮತ್ತು ನಾಯಿಯ ಮುಂಗಾಲುಗಳು. ನಮ್ಮ ತೋಳು ಮತ್ತು ನಾಯಿಯ ಮುಂಗಾಲುಗಳು ರಚನೆಯಲ್ಲಿ ಒಂದೇ ರೀತಿ ಇರುತ್ತೆ, ಆದರೆ ಕಾರ್ಯ ಬೇರೆ ಬೇರೆ ಆಗಿರುತ್ತೆ. ನಾಯಿಯ ಮುಂಗಾಲು ಓಡಾಡಲಿಕ್ಕೆ ಸಹಾಯ ಮಾಡಿದ್ರೆ ನಮ್ಮ ತೋಳುಗಳು ಯಾವುದಕ್ಕೆ ಸಹಾಯ ಆಗುತ್ತೆ? ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳಲಿಕ್ಕೆಲ್ಲ ಸಹಾಯಕವಾಗತ್ತೆ. ಈಗಾಗಲೇ ಇರೋ ಪ್ರಭೇದದಿಂದ ಹೊಸ ಒಂದು ಪ್ರಭೇದ ಉಗಮವಾಗುವ ಪ್ರಕ್ರಿಯೆಗೆ ಏನಂತ ಕರೀತಾರೆ? ಪ್ರಭೇದೀಕರಣ. ಅಕಶೇರುಕ ಯಾವುದು? ಟ್ರೈಲೋಬೈಟ್, ಅಮೋನೈಟ್, ನಿಕ್ಟಿಯಾ ಮೀನು ಇವೆಲ್ಲವೂ ಕೆಲವು ಪಳೆಯುಳಿಕೆಗೆ ಉದಾಹರಣೆ ಆಗಿದೆ. ಜೀವ ವೈವಿಧ್ಯತೆಯ ಸೂಕ್ಷ್ಮ ತಾಣ ಅಂತ ನೋಡೋದಾದರೆ ಅರಣ್ಯಗಳು. ಯಾಕಂದರೆ ಅಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜೀವಿಗಳು ಕಂಡುಬರುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆಯ ಮುಖ್ಯ ಉದ್ದೇಶ ನೋಡೋದಾದರೆ ಜೀವ ವೈವಿಧ್ಯತೆಯ ಉಳಿವಾಗಿದೆ. ಡೈನೋಸಾರ್ಗಳು ಸರೀಸೃಪಗಳಾಗಿದ್ದರಿಂದ ಹಕ್ಕಿಗಳನ್ನು ಮತ್ತು ಸರೀಸೃಪಗಳ ಅತಿ ಹತ್ತಿರದ ಸಂಬಂಧಿ ಅಂತ ಗುರುತಿಸುತ್ತಾರೆ. ಕಾಡು ಎಲೆಕೋಸಿನ ಜೀವ ವಿಕಾಸವು ಕೃತಕ ಆಯ್ಕೆ ವಿಧಾನದ ಮೂಲಕ ಅಭಿವೃದ್ಧಿಪಡಿಸಿರುವ ಜೀವ ವಿಕಾಸವಾಗಿದೆ. ಈಗಾಗಲೇ ಹೇಳಿದ್ದೇನೆ, ಕಾಡು ಎಲೆಕೋಸಿನಿಂದ ಬ್ರಾಕೊಲಿ ಬಂತು, ಕೆಂಪು ಎಲೆಕೋಸು ಬಂತು. ಇವೆಲ್ಲವೂ ಹೇಗೆ ಆಗಿದೆ? ಕೃತಕ ಆಯ್ಕೆ ವಿಧಾನದ ಮೂಲಕ ಅಭಿವೃದ್ಧಿಪಡಿಸಿದಾಗಿದೆ. ಇವುಗಳ ಜೀವ ವಿಕಾಸ ಯಾವುದರ ಮೂಲಕ ಆಗಿದೆ? ಕೃತಕ ಆಯ್ಕೆ ವಿಧಾನದ ಮೂಲಕ. ಈ ಕ್ವಶನ್ ಕೂಡ ಹೋದ ವರ್ಷ ಬಂದಿದೆ. ಐ ಥಿಂಕ್ CETಲಿ ಇರಬೇಕು. ಈ ಕ್ವಶನನ್ನು ಕೇಳಿದ್ದಾರೆ. ನಮ್ಮ ಸುತ್ತಮುತ್ತಲಿನ ವಸ್ತುವನ್ನು ನೋಡಲು ಸಾಧ್ಯವಾಗುವ ಬೆಳಕಿನ ವಿದ್ಯಮಾನವನ್ನು ಏನಂತ ಕರೀತಾರೆ? ಬೆಳಕಿನ ಪ್ರತಿಫಲನ.
ಬೆಳಕು ಒಂದು ವಸ್ತುವಿನ ಮೇಲೆ ಬೀಳಬೇಕು. ಆ ವಸ್ತು ಮೇಲೆ ಬಿದ್ದ ನಂತರ ಆ ವಸ್ತು ಪ್ರತಿಫಲನ ಆಗಬೇಕು. ಆಗ ಮಾತ್ರ ನಾವು ಆ ವಸ್ತುಗಳನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ಸೂರ್ಯ ಬೆಳಗ್ಗೆ ಹುಟ್ಟಿದ ಮೇಲೆ ಸೂರ್ಯನ ಬೆಳಕು ಒಂದು ವಸ್ತುವಿನ ಮೇಲೆ ಬೀಳುತ್ತದೆ, ಸುತ್ತಲಿನ ಪ್ರಪಂಚದಲ್ಲಿ ಬೀಳುತ್ತೆ. ಆಗ ವಸ್ತುವಿನಿಂದ ಬೆಳಕು ಪ್ರತಿಫಲಿಸುತ್ತೆ. ಆ ಪ್ರತಿಫಲನವೇ ನಾವು ನೋಡ್ತಾ ಇರೋ ದೃಶ್ಯ ಆಗಿದೆ. ಬೆಳಕಿನ ವಿವರ್ತನೆ ಮೇಲಿದ್ದು ಪ್ರತಿಫಲನ, ಇದು ವಿವರ್ತನೆ, ಇದು ಕೂಡ ಬೆಳಕಿನ ಗುಣಲಕ್ಷಣಗಳಲ್ಲಿ ಒಂದು. ಹಾಗಾದರೆ ಬೆಳಕಿನ ವಿವರ್ತನೆ ಅಂದ್ರೇನು? ಬೆಳಕಿನ ಪಥದಲ್ಲಿ ಯಾವುದಾದ್ರೂ ಒಂದು ಅಪಾರದರ್ಶಕ ವಸ್ತುವನ್ನಿಟ್ಟಾಗ ಅದರ ಅಂಚಿನ ಸುತ್ತ ಕಿರಣಗಳು ಬಾಗುವುದು, ಅದನ್ನೇನಂತಾರೆ? ಒಂದು ವಸ್ತುವಿನ ಬೆಳಕಿನ ಹಾದಿಯಲ್ಲಿ ಒಂದು ವಸ್ತುವನ್ನು ಇಟ್ಟರೆ ಈ ಅಂಚಿನಲ್ಲಿ ಅದು ಸ್ವಲ್ಪ ಬಾಗುತ್ತೆ. ಆ ಪ್ರಕ್ರಿಯೆಗೆ ಬೆಳಕಿನ ವಿವರ್ತನೆ ಅಂತ ಕರೀತಾರೆ. ನೆಕ್ಸ್ಟ್, ಬೆಳಕಿನ ಲಕ್ಷಣ ನೋಡೋದಾದರೆ ಅದು ಸರಳ ರೇಖೆಯಲ್ಲಿ ಚಲಿಸುತ್ತೆ. ಬೆಳಕಿನ ಪಥದಲ್ಲಿ ಅಪಾರದರ್ಶಕ ವಸ್ತುವನ್ನಿಟ್ಟಾಗ ಅದರ ಅಂಚಿನ ಸುತ್ತ ಕಿರಣ ಬಾಗುತ್ತದೆ. ನೆಕ್ಸ್ಟ್ ಅಂದರೆ ವಿವರ್ತನೆ. ಮೂರನೇದು, ಬೆಳಕು ಕಣದ ಲಕ್ಷಣಗಳನ್ನು ಹೊಂದಿದೆ, ಜೊತೆಗೆ ತರಂಗದ ಸ್ವಭಾವವನ್ನು ಒಳಗೊಂಡಿದೆ. ಇನ್ನು ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣ ನೋಡೋದಾದರೆ ಮೊದಲನೇದು ಮಿಥ್ಯ ಮತ್ತು ನೇರವಾಗಿ ಇರುವುದು, ನೇರ ಪ್ರತಿಬಿಂಬವಾಗಿರುತ್ತೆ, ಜೊತೆಗದು ಮಿಥ್ಯ ಪ್ರತಿಬಿಂಬವಾಗಿದೆ. ಪಾರ್ಶ್ವಪಲ್ಲಟ ಉಂಟಾಗುವುದು. ಪಾರ್ಶ್ವಪಲ್ಲಟ ಅಂತ ಹೇಳಿದ್ರೆ ನಮ್ಮ ಎಡಬದಿಯು ಕನ್ನಡಿಯಲ್ಲಿ ಬಲಭಾಗದಂತೆಯೂ ನಮ್ಮ ಬಲಭಾಗವು ಕನ್ನಡಿಯಲ್ಲಿ ಎಡಭಾಗದಂತೆ ಗೋಚರವಾಗುವ ಲಕ್ಷಣವನ್ನು ಪಾರ್ಶ್ವಪಲ್ಲಟ ಅಂತ ಹೇಳ್ತಾರೆ. ಇನ್ನು ಮಿಥ್ಯ ಪ್ರತಿಬಿಂಬ ಅಂದರೆ ಪರದೆಯ ಮೇಲೆ ಪಡೆಯಲಾಗದ ಪ್ರತಿಬಿಂಬವನ್ನು ಮಿಥ್ಯ ಪ್ರತಿಬಿಂಬ ಅಂತ ಕರೀತಾರೆ. ಮೂರನೇ ಲಕ್ಷಣ ನೋಡೋದಾದರೆ ಪ್ರತಿಬಿಂಬದ ದೂರ ವಸ್ತುವಿನ ದೂರದಷ್ಟೇ ಇರುವುದು. ನಾವು ಕನ್ನಡಿನ ಸುಮಾರು 100 ಮೀಟರ್ ದೂರದಲ್ಲಿ ಇದ್ದೇವಂತ ತಿಳ್ಕೊಂಡ್ರೆ ಕನ್ನಡಿಯೊಳಗೆ ನೋಡಿದಾಗ ಕನ್ನಡಿಯ ಸಮತಲದಿಂದ ಪ್ರತಿಬಿಂಬವು 100 ಮೀಟರ್ ದೂರದಲ್ಲಿ ಕಾಣಿಸುವುದು. ನೆಕ್ಸ್ಟು, ವಸ್ತುವಿನ ಎತ್ತರದಷ್ಟೇ ಪ್ರತಿಬಿಂಬ ಎತ್ತರ ಇರುವುದು. ನಮ್ಮ ಎತ್ತರ ಎಷ್ಟಿದೆಯೋ ಅಷ್ಟೇ ಎತ್ತರ ನಮ್ಮ ಪ್ರತಿಬಿಂಬದ ಎತ್ತರವೂ ಇರುವುದು. ನೆಕ್ಸ್ಟ್, ನಿಮ್ನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುವುದು. ಇದನ್ನು ಏನಂತ ಕರೀತಾರೆ? ನಿಮ್ನ ದರ್ಪಣ ಅಂತ ಕರೀತಾರೆ. ಒಂದು ವೇಳೆ ಪ್ರತಿಫಲಿಸುವ ಮುಖ ಹೊರಮುಖವಾಗಿ ಬಾಗಿದ್ದರೆ ಅದನ್ನು ಏನಂತ ಹೇಳ್ತಾರೆ? ಪೀನ ದರ್ಪಣ ಅಂತ ಕರೀತಾರೆ. ಒಂದು ಪ್ರತಿಫಲಿಸುವ ಮೇಲ್ಮೈನ ಕೇಂದ್ರ ಬಿಂದುವನ್ನು ದರ್ಪಣ ಧ್ರುವ ಅಂತ ಕರೀತಾರೆ. ಗೋಳೀಯ ದರ್ಪಣದಲ್ಲಿ R= ಯಾವಾಗಲೂ 2F ಆಗಿರುತ್ತೆ. ನೆಕ್ಸ್ಟ್, ಗೋಳೀಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈನ ವ್ಯಾಸವನ್ನು ಅಪರ್ಚರ್ ಅಂತ ಕರೀತಾರೆ. ಈ ಕ್ವಶನನ್ನು ಕೂಡ ಕೇಳಿದ್ದಾರೆ. ನಿಮ್ನ ದರ್ಪಣದಲ್ಲಿ ವಸ್ತುವಿನಷ್ಟೇ ಗಾತ್ರದ ಮಿಥ್ಯ ಮತ್ತು ನೇರ ಪ್ರತಿಬಿಂಬವನ್ನು ಪಡೆಯಲು ವಸ್ತುವನ್ನು ಇಡಬೇಕಾದ ಸ್ಥಳ ಸಿಯಲ್ಲಿ. ನಾವು ದೂರದಲ್ಲಿ ಸಿಯಲ್ಲಿ ಏನಾದರೂ ವಸ್ತುವನ್ನು ಇಟ್ಟಾಗ ಅದರ ಪ್ರತಿಬಿಂಬ ಕೂಡ ಸಿಯಲ್ಲೇ ಆಗಿರುತ್ತೆ ಮತ್ತು ಅದು ವಸ್ತುವಿನ ಎತ್ತರದಷ್ಟೇ ಪ್ರತಿಬಿಂಬ ಎತ್ತರ ಕೂಡ ಇರುತ್ತೆ. ನಿಮ್ನ ದರ್ಪಣದಲ್ಲಿ P ಮತ್ತು Fಗಳ ನಡುವೆ ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ವರ್ಧಿಸಿದ ಮಿಥ್ಯ ಮತ್ತು ನೇರ ಪ್ರತಿಬಿಂಬವಾಗಿರುತ್ತೆ. ಈ ನಿಮ್ನ ದರ್ಪಣದಲ್ಲಿ ದೂರದಲ್ಲಿ ವಸ್ತುವಿನಿಟ್ಟಾಗ ಸಣ್ಣದಾಗಿ ಕಾಣುತ್ತೆ, ಸಿದಲ್ಲಿಟ್ಟಾಗ ವಸ್ತುವಿನಷ್ಟೇ ಎತ್ತರ ಅಥವಾ ವಸ್ತುವಿನಷ್ಟೇ ದೂರದಲ್ಲಿ ಬರುತ್ತೆ. ದರ್ಪಣದ ಸಮೀಪ ಬಂದಂಗೆ ಪ್ರತಿಬಿಂಬದ ಗಾತ್ರ ವರ್ಧಿಸ್ತಾ ಹೋಗುತ್ತೆ. ವರ್ಧಿಸುತ್ತಂದರೆ ದೊಡ್ಡಾಗ್ತಾ ಹೋಗುವುದು. ನೆಕ್ಸ್ಟು, ಸಾಮಾನ್ಯವಾಗಿ ನಿಮ್ನ ದರ್ಪಣದಲ್ಲಿ ಪಡೆಯುವ ಪ್ರತಿಬಿಂಬದ ಸ್ವಭಾವ ಹೆಂಗಿರುತ್ತೆ? ಸತ್ಯವಾಗಿರುತ್ತೆ ಮತ್ತು ತಲೆ ಕೆಳಗಾದ ಪ್ರತಿಬಿಂಬವಾಗಿರುತ್ತೆ. ಸೌರಕುಲುಮೆಗಳಲ್ಲಿ ಬಳಸುವ ದರ್ಪಣವೇ ನಿಮ್ನ ದರ್ಪಣ. ಪೀನ ದರ್ಪಣದಲ್ಲಿ ವಸ್ತುವೊಂದನ್ನು ಅನಂತ ದೂರದಲ್ಲಿ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ನೋಡೋದಾದರೆ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಆಗಿರುತ್ತೆ. ಪೀನ ದರ್ಪಣದಲ್ಲಿ ಯಾವಾಗಲೂ ಉಂಟು ಮಾಡುವ ಪ್ರತಿಬಿಂಬದ ಸ್ವಭಾವ ಚಿಕ್ಕದಾದ ಮತ್ತು ನೇರ ಪ್ರತಿಬಿಂಬ.
ನೆಕ್ಸ್ಟ್ ಕ್ವಶನ್, ಪೀನ ದರ್ಪಣವನ್ನು ಹಿನ್ನೋಟ ದರ್ಪಣವಾಗಿ ಬಳಸಲು ಕಾರಣ ಇದು ದೃಷ್ಟಿ ಕ್ಷೇತ್ರವನ್ನು ಅಧಿಕವಾಗಿಸುತ್ತದೆ. ಉದಾಹರಣೆಗೆ ನಮ್ಮ ಬೈಕ್ ಅಥವಾ ಸ್ಕೂಟಿ ಇರ್ಬೋದು, ಅದರಲ್ಲಿ ಕನ್ನಡಿ ಯಾವುದಾಗಿರುತ್ತೆ, ಪೀನ ದರ್ಪಣ ಆಗಿರುತ್ತೆ. ಸುಮಾರು ದೂರದವರೆಗಿನ ವಸ್ತುಗಳನ್ನು ಕೂಡ ನಾವು ನೋಡ್ಬೋದು, ಯಾಕಂದರೆ ಅಲ್ಲಿ ಪರದೆಯ ಕ್ಷೇತ್ರ ಏನಾಗಿರುತ್ತೆ, ಅಧಿಕವಾಗಿರುತ್ತೆ. ಪರದೆಯ ಕ್ಷೇತ್ರ ಅಧಿಕವಾಗಿರುತ್ತೆ. ಗೋಳೀಯ ದರ್ಪಣಗಳ ಪ್ರತಿಫಲನದ ಕಾರ್ಟೇಶಿಯನ್ ಸಾಂಪ್ರದಾಯಿಕ ಸಂಕೇತಗಳಲ್ಲಿ ಪಿ ಅನ್ನು ಮೂಲ ಬಿಂದುವಾಗಿ ತೆಗೆದುಕೊಳ್ಳುತ್ತಾರೆ. ನೆಕ್ಸ್ಟ್, ಗೋಳೀಯ ದರ್ಪಣಕ್ಕೆ ಸಂಬಂಧಿಸಿದ ಸೂತ್ರ ನೋಡೋದಾದರೆ 1/v + 1/u = 1/f. ಮಸೂರಕ್ಕೆ ಸಂಬಂಧಿಸಿದ ಸೂತ್ರ ನೋಡೋದಾದರೆ 1/v - 1/u = 1/f ಆಗಿರುತ್ತೆ. ಗೋಳೀಯ ದರ್ಪಣಗಳ ಪ್ರತಿಫಲನದ ಕಾರ್ಟೇಶಿಯನ್ ಸಾಂಪ್ರದಾಯಿಕ ಸಂಕೇತಗಳಲ್ಲಿ ವಸ್ತು ದೂರ ಮತ್ತು ಪ್ರತಿಬಿಂಬ ದೂರವನ್ನು ಕ್ರಮವಾಗಿ ಈ ರೀತಿಯಾಗಿ ತೆಗೆದುಕೊಳ್ಳುವರು. ಅಂದರೆ ಋಣಾತ್ಮಕ ಮತ್ತು ಧನಾತ್ಮಕವಾಗಿ ತೆಗೆದುಕೊಳ್ಳುವರು. ಪಿ ಒಂದು ಮೂಲ ಬಿಂದು ಅಂತಾಗಿದ್ರೆ ಇಲ್ಲಿ ವಸ್ತು ದೂರ, ಇಲ್ಲಿ ಪ್ರತಿಬಿಂಬ ದೂರ ಅಂತ ಆದರೆ ಇಲ್ಲಿ ವಸ್ತುವಿನ ನಡುವಿನ ದೂರವನ್ನು ಮೈನಸ್ ಅಂತ ಇತ್ತು, ಅಂದರೆ -5 ಅಂತ ಇಟ್ಕೊಂಡ್ರೆ -5 ಮೀಟರ್ ಅಂತ ಇಟ್ಕೊತೇವೆ. ಅದೇ ಪ್ರತಿಬಿಂಬನ ಪಡೆಯೋ ದೂರನ +5 ಮೀಟರ್ ಅಂತ ತೆಗೆದುಕೊಳ್ಳುತ್ತೆ. 5 ನಾಟ್ ಓನ್ಲಿ 5, 6, 7, 8 ಅವು ಕೊಟ್ಟಿದ್ದ ಅಂಶಗಳ ಪ್ರಕಾರ, ದತ್ತಾಂಶಗಳ ಪ್ರಕಾರ. ನೆಕ್ಸ್ಟು, ಬೆಳಕು ಒಂದು ಪಾರದರ್ಶಕ ಮಾಧ್ಯಮದಿಂದ ಇನ್ನೊಂದು ಪಾರದರ್ಶಕ ಮಾಧ್ಯಮಕ್ಕೆ ಹಾದು ಹೋಗುವಾಗ ಬಾಗುವ ಪ್ರಕ್ರಿಯೆಗೆ ಬೆಳಕಿನ ವಿದ್ಯಮಾನವನ್ನು ಏನಂತ ಕರೀತಾರೆ, ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ಇಲ್ಲಿ ಎರಡು ಮಾಧ್ಯಮ ಅಂದರೆ ಬೆಳಕು ಗಾಳಿಯಿಂದ ನೀರಿಗೆ ಹೋಗ್ಬೋದು ಅಥವಾ ನೀರಿಂದ ಗಾಳಿ ಹೋಗ್ಬೋದು, ಗಾಳಿಯಿಂದ ಬೇರೆ ಮಾಧ್ಯಮಕ್ಕೂ ಹೋಗ್ಬೋದು. ಹೀಗೆ ಮಾಧ್ಯಮಗಳು 2 ಅಥವಾ 3 ಮಾಧ್ಯಮ ಆಗಿರುತ್ತೆ. ಅದು ತನ್ನ ದಿಕ್ಕನ್ನು ಬದಲಾವಣೆಯನ್ನು ಮಾಡುತ್ತೆ. ಇಂಥ ಪ್ರಕ್ರಿಯೆಗೆ ಏನಂತ ಕರೀತಾರೆ, ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ದಿಕ್ಕನ್ನಲ್ಲ, ದಿಕ್ಕನ್ನು ಬದಲಾಯಿಸೋ ಪ್ರಕ್ರಿಯೆಗೆ ಪ್ರತಿಫಲನ ಅಂತ ಕರೀತಾರೆ. ಇಲ್ಲೇನಾಗುತ್ತೆ, ಮಾಧ್ಯಮದಲ್ಲಿ ಅದು ಹಾದು ಹೋಗಲಿಕ್ಕೆ ಒಂದೇ ಲಂಬದಿಂದ ದೂರಕ್ಕೆ ಹೋಗುತ್ತೆ ಅಥವಾ ಲಂಬದ ಸಮೀಪಕ್ಕೆ ಬರುತ್ತೆ. ಇದನ್ನು ಬೆಳಕಿನ ವಕ್ರೀಭವನ ಅಂತ ಕರೀತಾರೆ. ಉದಾಹರಣೆಗೆ ಪ್ರತಿಫಲನಕ್ಕೆ ನೋಡಿ, ತನ್ನ ದಿಕ್ಕನ್ನು ಬದಲಾವಣೆ ಮಾಡುತ್ತೆ. ಅದೇ ವಕ್ರೀಭವನದಲ್ಲಾದರೆ ಮಾಧ್ಯಮ ಬೇರೆ ಈ ರೀತಿ ಬಾಗತ್ತೆ. ನೆಕ್ಸ್ಟು, ಬೆಳಕು ತರಂಗವೂ ಅಲ್ಲ, ಕಣವೂ ಅಲ್ಲ, ಇದು ಬೆಳಕಿನ ಕಣದ ಲಕ್ಷಣವನ್ನು ಹೊಂದಿದೆ. ಅಂದರೆ ಬೆಳಕು ತರಂಗ ಮತ್ತು ಕಣದ ಎರಡೂ ಲಕ್ಷಣವನ್ನು ಹೊಂದಿದೆ ಎಂದು ಪ್ರತಿಪಾದಿಸಿದ ಲಕ್ಷಣ, ಬೆಳಕಿನ ಕಣದ ಲಕ್ಷಣ ಹೊಂದಿದೆ ಎಂದು ಪ್ರತಿಪಾದಿಸಿದ ಸಿದ್ಧಾಂತವನ್ನು ಆಧುನಿಕ ಕ್ವಾಂಟಮ್ ಸಿದ್ಧಾಂತ ಅಂತ ಕರೀತಾರೆ. ಇದನ್ನು ನೋಡಿ, ಬೆಳಕು ತರಂಗವೂ ಅಲ್ಲ, ಕಣವೂ ಅಲ್ಲ, ಬೆಳಕಿನ ಕಣದ ಲಕ್ಷಣವನ್ನು ಹೊಂದಿದೆ. ಇದನ್ನೇನಂತ ಕರೀತಾರೆ, ಆಧುನಿಕ ಕ್ವಾಂಟಮ್ ಸಿದ್ಧಾಂತ ಅಂತ ಕರೀತಾರೆ. ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುತ್ತೆ. ಅದೇ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಲಂಬದಿಂದ ದೂರಕ್ಕೆ ಸಾಗುತ್ತೆ. ಬೆಳಕಿನ ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಪತನ ಕಿರಣ ದಿಕ್ಕಿಗೆ ಸಮಾನಾಂತರವಾಗಿರುವುದು. ನೆಕ್ಸ್ಟ್, ಬೆಳಕು ವಿರಳ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಪ್ರವೇಶಿಸಿದೆ. ಇಲ್ಲಿ ವಿರಳ ಮಾಧ್ಯಮ ಯಾವುದಾಗಿರುತ್ತೆ, ಗಾಳಿಯಾಗಿರುತ್ತೆ. ಸಾಂದ್ರ ಮಾಧ್ಯಮ ನೋಡೋದಾದರೆ ಗಾಜು ಆಗಿರುತ್ತೆ. ಮಾಧ್ಯಮದ ವಕ್ರೀಭವನ ಸೂಚ್ಯಂಕ ಅಂತ ಹೇಳಿದ್ರೆ ನಿರ್ವಾತದಲ್ಲಿ ಬೆಳಕಿನ ವೇಗ ಮತ್ತು ಮಾಧ್ಯಮದಲ್ಲಿನ ಬೆಳಕಿನ ವೇಗದ ಅನುಪಾತ ಆಗಿದೆ. ಬೆಳಕಿನ ವಕ್ರೀಭವನಕ್ಕೆ ಸಂಬಂಧಿಸಿದ ಈ ಹೇಳಿಕೆ ಸರಿಯಾಗಿದೆ. ಯಾವುದು? ಪತನ ಕಿರಣ, ವಕ್ರೀಭವನ ಕಿರಣ ಮತ್ತು ಎರಡೂ ಮಾಧ್ಯಮಗಳ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಒಂದೇ ಸಮತಲದಲ್ಲಿರುವುದು. ಜೊತೆಗೆ ಕೊಟ್ಟಿರುವ ನಿರ್ದಿಷ್ಟ ಬೆಳಕಿನ ಬಣ್ಣ ಮತ್ತು ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು, ವಕ್ರೀಭವನದ ಕೋನಗಳ ಸೈನುಗಳ ಅನುಪಾತ ಸ್ಥಿರವಾಗಿ ಇರುತ್ತೆ. ಸೈನ್ ಐ ಅಂದರೆ ಸೈನ್ ಐ ಬೈ ಸೈನ್ ಆರ್ ಆಗಿರುತ್ತೆ ಅಂತ ಹೇಳ್ತಾರೆ ಅವರು.
ಸೈಲ್ನ ವಿಕ್ರಿಯಮಾನ ನಿಯಮವನ್ನು ನೋಡೋದಾದರೆ ಪತನ ಕೋನದ ಸೈನು ವಕ್ರೀಮ ಕೋನದ ಸೈನ್ಗಳ ನಡುವಿನ ಅನುಪಾತ ಸ್ಥಿರ. ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಬೆಳಕು ಚಲಿಸಿದಾಗ ಬೆಳಕಿನ ಕಿರಣಗಳು ಲಂಬದಿಂದ ದೂರಕ್ಕೆ ಬಾಗಲು ಕಾರಣ ನೋಡೋದಾದರೆ ಬೆಳಕಿನ ಕಿರಣಗಳ ವೇಗವು ಹೆಚ್ಚುವುದು. ಬೆಳಕಿನ ಕಿರಣ ವೇಗ ಹೆಚ್ಚಾದಂತೆ ಬೆಳಕಿನ ಕಿರಣಗಳು ಲಂಬದಿಂದ ದೂರಕ್ಕೆ ಬಾಗಲಿಕ್ಕೆ ಕಾರಣ ಆಗುತ್ತೆ. ವಸ್ತುವನ್ನು ಪೀನಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ಮಧ್ಯೆ ಇರಿಸಿದಾಗ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ನೋಡೋದಾದರೆ ಮಿಥ್ಯ, ನೇರ ಮತ್ತು ದೊಡ್ಡದು ಆಗಿರುತ್ತೆ. ಪೀನಮಸೂರದಲ್ಲಿ ವಸ್ತುವನ್ನು ಯಾವ ಸ್ಥಳದಲ್ಲಿ ಇರಿಸಿದಾಗ ವಸ್ತುವಿನಷ್ಟೇ ಗಾತ್ರದಲ್ಲಿ ಪ್ರತಿಬಿಂಬವನ್ನು ಪೀನಮಸೂರದಿಂದ ಪಡೆಯಬಹುದು ಅಂತ ನೋಡೋದಾದರೆ 2f1ದಲ್ಲಿ. ನೆಕ್ಸ್ಟ್ ಕ್ವಶನ್, 50 ಸೆಂಟಿಮೀಟರ್ ವಕ್ರತಾ ತ್ರಿಜ್ಯವನ್ನು ಹೊಂದಿರುವ ಪೀನಮಸೂರದ ಸಂಗಮ ದೂರ ನೋಡೋದಾದರೆ 25 ಸೆಂಟಿಮೀಟರ್ ಆಗಿರುತ್ತೆ. ಯಾಕಂದರೆ ಸೂತ್ರ R=2f ಆಗಿದೆ. R ತ್ರಿಜ್ಯ ಎಷ್ಟಾಗಿದೆ 50 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. 50=2f ಆಗುತ್ತೆ. ಆದ್ದರಿಂದ f=25 ಸೆಂಟಿಮೀಟರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ನಿಮ್ನ ಮಸೂರವು ಯಾವಾಗಲೂ ಉಂಟು ಮಾಡೋ ಪ್ರತಿಬಿಂಬದ ಸ್ವಭಾವ ನೋಡೋದಾದರೆ ಚಿಕ್ಕದಾದ ನೇರ ಮತ್ತು ಮಿಥ್ಯ ಪ್ರತಿಬಿಂಬ. ಲಾಸ್ಟ್ ಕ್ವಶನ್, ಮಸೂರದ ಸಾಮರ್ಥ್ಯವು ಯಾವಾಗಲೂ ಸಂಗಮ ದೂರಕ್ಕೆ ವಿಲೋಮಾನುಪಾತದಲ್ಲಿಯೇ ಇರುತ್ತದೆ. ಮಸೂರದ ಸಾಮರ್ಥ್ಯ ಏನಾಗಿರುತ್ತೆ? ಯಾವಾಗೂ ಸಂಗಮ ದೂರಕ್ಕೆ ವಿಲೋಮವಾಗಿ ಇರುತ್ತದೆ. ಇಲ್ಲಿಯವರೆಗೆ 100 ಕ್ವಶನನ್ನು ನಾವು ಈ ವಿಡಿಯೋದಲ್ಲಿ ನೋಡಿರ್ತೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ 100 ಕ್ವಶನ್ಗಳನ್ನು ನೋಡ್ತಾ ಹೋಗೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.